S1 TV ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಓರಲ್ ಸೆಕ್ಸ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ಮಾ, ಇನ್ಫೆಕ್ಷನ್ಸ್ ಬರುತ್ತಾ? ಸೊ ಹೇಳಿ ಸರ್. ಸೊ ತುಂಬ ಜನ ನಾನು ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಬಾಯಿಯೊಳಗೆ ಸೆಕ್ಸ್ ಲೈಂಗಿಕ ಕ್ರಿಯೆ ಮಾಡಿದರೆ ಇನ್ಫೆಕ್ಷನ್ ಬರುತ್ತಾ? ಸೊ ಡೀಟೇಲ್ವಾಗಿ ಕ್ಲಿಯರ್ವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಕೂಡ ನಾನು ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಈಗ ನಾನು ಮಾಡ್ಕೊತಾ ಇದ್ದೀನಿ ಸರ್, ಏನಾದರೂ ಪ್ರಾಬ್ಲಮ್ ಬರುತ್ತಾನು. ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದ ಬೆಲ್ ಐಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಹೋದರೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ದ ಟಾಪಿಕ್ ಇಂದ ಹೋಗಿದ್ರೆ ಓರಲ್ ಸೆಕ್ಸ್ ಮಾಡಿದ್ರೆ ಇನ್ಫೆಕ್ಷನ್ಸ್ ಬರುತ್ತಾ? ತುಂಬ ಜನ ಕೇಳಿದ್ರು. ನೋಡ್ತೀನಿ ಫ್ರೆಂಡ್ಸ್ ಒಂದೊಂದೇ. ಸೊ ಇಲ್ಲಿ ಬಂದರೆ ನವ್ವೇ ಜನ್ರೇಷನಿಂದ ತುಂಬ ಜನ ಮಾಡ್ಕೊತಾ ಇದ್ರು ಫ್ರೆಂಡ್ಸ್ ಓರಲ್ ಸೆಕ್ಸು. ಸೊ ರೀಸೆಂಟ್ವಾಗಿ ಒಂದು ಲೇಡಿ ಕಾಲ್ ಮಾಡಿ ಹೇಳಿದ್ರು ನನಗೂ, ಸರ್ ನನಗೂ ನಮ್ಮ ಹಸ್ಬೆಂಡ್ಗೆ ಸಿಸ್ನ ಸ್ಟ್ರಾಂಗ್ ಆಗ್ತಾ ಇಲ್ಲ, ಸೊ ಡಯಾಬಿಟಿಕ್, ಸೊ ಶುಗರ್ ಇದೆ ಸರ್. ಸೊ ಅದಕ್ಕೋಸ್ಕರ ಅವರು ನಾನು ಈಗ ಸ್ಯಾಟಿಸ್ಫೈಡ್ ಮಾಡೋಕ್ಕೆ ಓರಲ್ಗೆ ಮಾಡ್ತಾಯಿದ್ದೀರಾ, ಓರಲ್ ಸೆಕ್ಸ್ ಮಾಡ್ತಾಯಿದ್ದೀರಾ? ಸೊ ಹಿಂಗೆ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಬರುತ್ತೆ ಅಂತ ಕೇಳಿದರು. ಸೊ ಮಾಡ್ಕೊತಾ ಇದ್ದೀರಾ, ತುಂಬ ಜನ ಈಗ ಮಾಡ್ಕೊತಾ ಇದ್ದೀರಾ. ಬಟ್ ಇಲ್ಲಿ ನೀವು ಒಂದು ತಿಳಿಸ್ಕೋಬೇಕು ಫ್ರೆಂಡ್ಸ್, ಓರಲ್ವಾಗಿ ನೀವು ಮಾಡ್ತಾ ಇದ್ರಂದರೆ ಸೊ ಮೋಸ್ಟ್ಲಿ ಇನ್ಫೆಕ್ಷನ್ ಕಾಣಿಸ್ತಾ ಇಲ್ವಾ? ಐಡೆಂಟಿಫೈ ಮಾಡ್ತಿರಲ್ವಾ ಇನ್ಫೆಕ್ಷನ್ ಇದ್ದರೆ ಆ ಪ್ರೈವೇಟ್ ಪಾರ್ಟ್ ಮೇಲೆ? ಸೊ ಒಂದೊಂದು ಟೈಮಲ್ಲಿ ಇನ್ಫೆಕ್ಷನ್ ಇದ್ದರೆ ನೀವು ದಯವಿಟ್ಟು ಓರಲ್ ಸೆಕ್ಸ್ ಮಾಡಬೇಡ ಫ್ರೆಂಡ್ಸ್. ಮಾಡಿದ್ರೆ ನಿಮಗೂ ಅವರಿಂದ ನಿಮಗೆ ಇನ್ಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇದೆ. ಖಂಡಿತವಾಗ್ಲೂ ಇನ್ಫೆಕ್ಟ್ ಆಗುತ್ತೆ. ಬಟ್ ನವ್ವೇ ಜನ್ರೇಷನ್ದ ತುಂಬ ಜನ ಮಾಡ್ಕೊತಾ ಇದ್ದೀರಾ. ಮಾಡಬೇಡ ಅಂದರೆ ಕೇಳಲ್ವಾ? ತುಂಬ ಜನ ಮಾಡ್ತಾಯಿದ್ದೀರಾ. ಬಟ್ ನೀವು ಆ ಪಾರ್ಟ್ನು, ಪ್ರೈವೇಟ್ ಪಾರ್ಟ್ನು ಹೈಜೀನ್ವಾಗಿ ಇಟ್ಕೋಬೇಕು, ಕ್ಲೀನ್ವಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಸೊ ಬೋತ್ ಆರ್ ಲೇಡೀಸ್ ಆರ್ ಜೆಂಟ್ಸ್ ಆ ಪ್ರೈವೇಟ್ ಪಾರ್ಟ್ನು ಕ್ಲೀನ್గా ಇಟ್ಕೊಂಡು ಓರಲ್ ಸೆಕ್ಸ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಬರಲ್ಲ. ಬಟ್ ಇನ್ಫೆಕ್ಷನ್ ಇದ್ದರೆ ನಿಮಗೂ ಇನ್ಫೆಕ್ಟ್ ಆಗೋಕ್ಕೆ ಖಂಡಿತವಾಗ್ಲೂ ಚಾನ್ಸಸ್ ಇದೆ. ಆಮೇಲೆ ರೀಸೆಂಟ್ವಾಗಿ ತುಂಬ ಜನ ಕೇಳಿದ್ರು ನಾನು, ಸರ್ ಕಿಸ್ ಮಾಡಿದ್ರೂ ಇನ್ಫೆಕ್ಷನ್ ಬರುತ್ತಾನು? ಸೊ ಕಿಸ್ ಮಾಡಿದ್ರೂ ಇನ್ಫೆಕ್ಷನ್ಸ್ ಬರೋಕ್ಕೆ ಚಾನ್ಸಸ್ ಇದೆ, ಖಂಡಿತವಾಗ್ಲೂ ಬರುತ್ತೆ ಫ್ರೆಂಡ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಓರಲ್ ಗನೇರಿಯಾ ಇನ್ಫೆಕ್ಷನ್ ಅನ್ನು. ಸೊ ಓರಲ್ ಗನೇರಿಯಾ ಇನ್ಫೆಕ್ಷನ್ ಇದ್ದರೆ ನಿಮಗೂ ಇನ್ಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇದೆ ಫ್ರೆಂಡ್ಸ್. ಓಕೆನಾ? ಸೊ ಮೋಸ್ಟ್ಲಿ ನೀವು ಮಾಡ್ಕೊಳ್ಳಿ, ಹೆಲ್ತ್ ಕಂಡೀಷನ್ ಚೆನ್ನಾಗಿದ್ರೆ ಮಾಡ್ಕೊಳ್ಳಿ, ಏನು ಮೇಜರ್ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ಲ, ಪ್ರಾಬ್ಲಮ್ಸ್ ಇನ್ಫೆಕ್ಷನ್ಸ್ ಇದೆ ಅಂದರೆ ಖಂಡಿತವಾಗ್ಲೂ ಆ ಓರಲ್ ಸೆಕ್ಸ್ನು ಅವಾಯ್ಡ್ ಮಾಡೋದು ನಿಮಗೆ ಒಳ್ಳೆಯದು. ಓಕೆನಾ? ಸೊ ದಯವಿಟ್ಟು ಅದು ಅವಾಯ್ಡ್ ಮಾಡ್ಕೊಳ್ಳಿ. ಅವಾಯ್ಡ್ ಮಾಡ್ಕೊಂಡ್ರೆ ನಿಮಗೂ ಏನು ಪ್ರಾಬ್ಲಮ್ಸ್ ಬರಲ್ಲ ಫ್ರೆಂಡ್ಸ್. ಬಟ್ ನೀವು ಓರಲ್ ಸೆಕ್ಸ್ ಮಾಡೇ ಮುಂಚೆ ಆ ಪ್ರೈವೇಟ್ ಪಾರ್ಟ್ಸ್ನು ಹೈಜೀನ್ವಾಗಿ ಇಟ್ಕೊಳ್ಳಿ, ಕ್ಲೀನ್ವಾಗಿ ಇಟ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್, ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಸಮ್ ಪೀಪಲ್ಸ್ ನಮ್ಮ ಇಂಡಿಯನ್ ಕಲ್ಚರ್ದಲ್ಲಿ ಸಮ್ ಪೀಪಲ್ಸ್ ಮಾಡ್ಕೊಳಕ್ಕೆ ಲೇಡೀಸ್ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ. ಬಟ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಕೊಂಡ್ರೆ ಮೇಜರ್ವಾಗಿ ಏನೂ ಆಗಲ್ಲ. ಬಟ್ ಇನ್ಫೆಕ್ಷನ್ ಇದ್ದರೆ ಪ್ರಾಬ್ಲಮ್ ಆಗುತ್ತೆ, ಅದೊಂದು ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಸೊ ವಿಡಿಯೋದಲ್ಲಿ ಹೇಳಿದ ನಿಮಗೂ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಮತ್ತು ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಬಂದುಬಿಡ್ತೀನಿ. ಎಲ್ಲರಿಗೆಲ್ಲರಿಗೂ ನಮಸ್ಕಾರ.